ನಡೀರಿ ನಡೀರಿ ಸರ್ನ ನಡೀರಿ. ರೀ ನೋಡಿ ಏನಾಗಿರ ಕೇಳ್ತಾನೆ ಕಾರ್ಗೆ. ನನ್ನ ಮಗಂಗೆ ತಾನೇ ಗೊತ್ತೇ ಏನಾಗಿರ್ತದೋ ಏನಾಗಿರಕ್ಕಿಲ್ವೋ, ಅಲ್ಲಿ ಹೋಗಿ ನೋಡಿದ್ಮೇಲೆ ತಾನೇ ಗೊತ್ತಾಗೋದು ಏನಾಗೈತೆ ನಮ್ಮ ಕಾರ್ಗೆ ಏನಾಗಿಲ್ಲ ಅಂತ ಹೇಳ್ಬಿಟ್ಟು. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ದೊಡ್ಡ ದೊಡ್ಡ ಕಾರ್ ಎತ್ಕೊಂಡು ಹೋದ್ರೆ ಏನಾಯ್ತದೆ ಹೇಳು. ನೋಡಿ ನೋಡೋಣ ನಮ್ಮ ಮನೆ ಬರಹ ಹೆಂಗಿದ್ರಂಗೆ ಆಯ್ತದೆ. ಪೊಲೀಸರಿಗೆ ಹೇಳಿದೀನಿ ಅಲ್ಲಿ ನೋಡ್ಕೊಂಡು ಹೋಗಿ ಎಲ್ಲ ಐತೆ ಅಂತ ಹೇಳಿದ್ರು. ಬರ್ರಿ ಬರ್ರಿ ಅತ್ತೆ, ನಂಗೆ ಜೀವ ನಿಲ್ತಾ ಇಲ್ಲ ಕಣತ್ತೆ. ಒಂಥರ ಟೆನ್ಷನ್ ಆಯ್ತೈತೆ, ಕಣ್ಣೆಲ್ಲ ತಿರ್ದಂಗೆ ಆಯ್ತೈತೆ, ಒಂಥರ ಮೈಯೆಲ್ಲ ಪರ್ಚ್ಕೊಳಂಗೆ ಆಯ್ತೈತೆ, ಹೆಂಗೋ ಆಯ್ತೈತೆ ಕಣತ್ತೆ. ನನಗಂತೂ ಸುಮ್ಮನೆ ಟೆನ್ಷನ್ ಫ್ಯಾನೆ ಆಯ್ತೈತೆ. ಈಗ ಬಾ, ಟೆನ್ಷನ್ ಮಾಡ್ಕೊಂಡ್ರೆ ಏನಾಯ್ತು ಬಾ. ರೀ ಎಷ್ಟೊಂದು ಗಾಡಿಗಳವೆ, ಇದ್ರಾಗ ನಮ್ಮ ಗಾಡಿ ಯಾವುದು ಅಂತಲೇ ಗೊತ್ತಾಗಕ್ಕಿಲ್ವಲ್ಲ. ಸ್ಕೂಟಿಗಳು, ಬೈಕುಗಳು, ಕಾರುಗಳು ಎಲ್ಲರೂ ತುಂಬ ತುಳುಕ್ತಾವಲ್ಲ ಇಲ್ಲಿ. ಏನ್ರಿ ಕಳ್ತನ ಮಾಡ್ಕೊಬಿಟ್ಟು ಬಂದಿರವು, ಆಕ್ಸಿಡೆಂಟ್ ಆಗಿರೋ ಅಂಥವು ಇಂಥವು ನಿಂತ್ಕೊಂಡಿರ್ತಾವ. ಏನ ಕೇಸು ಪಾಸು ಆಕ್ಸಿಡೆಂಟ್ಗಳು ಗುದ್ದಿರೋದು ಇಲ್ಲ ಎಲ್ಲಂದ್ರಲ್ಲಿ ನಿಲ್ಸಿರೋದು, ಅವು ಇವು ಗಾಡಿ ಎಲ್ಲನೂ ತಂದ್ಬಿಟ್ಟು ನಿಲ್ಸಿರ್ತಾರೆ ಅಷ್ಟೇ. ಬರ್ತಾರೆ ಪೊಲೀಸರು ಬಂದ್ಬಿಟ್ಟು ತೋರಿಸ್ತಾರೆ ಏನು ಅಂತ, ಯಾವುದು ಗಾಡಿ ಅಂತ. ಅದೇ ನಮ್ಮ ಕಾರು ಇಲ್ಲೇ ಇದೆಯಲ್ಲ, ನಿಮ್ಮ ಕಾರು ತುಂಬಾ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ. ನೋಡಿ, ಇನ್ಸೂರೆನ್ಸ್ ಏನಾದ್ರು ಇದ್ರೆ ಕ್ಲೈಮ್ ಮಾಡ್ಕೊಳ್ಳಿ ನೀವು. ಅಯ್ಯೋ ಯಪ್ಪೋ ಯಪ್ಪೋ, ನಮ್ಮ ಕಾರು ಯಪ್ಪೋ, 42 ಲಕ್ಷ ರೂಪಾಯಿ ಕಾರು ಪುಡಿ ಮಾಡಾಕ್ಬಿಟ್ಟವನಲ್ಲೋ ಅಪ್ಪರ್ ನನ್ನ ಮಗ. ಏನಾಗಿಲ್ಲ 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 ಅಂತಂದು ಪುಡಿ ಮಾಡಾಕ್ಬಿಟ್ಟವನಲ್ಲೋ ಯಪ್ಪ. 42 ಲಕ್ಷ ರೂಪಾಯಿ ಕಾರ್ ನುಂಗ ನೀರು ಕುಡಿದ್ಬಿಟ್ನಲ್ಲೋ ಯಪ್ಪ. ಅಯ್ಯೋ, ಇನ್ಸೂರೆನ್ಸ್ ಏನಾರ ಮಾಡ್ಸವನೋ ಮಾಡ್ಸಿಲ್ವೋ ಬಡ್ಡ ಇದಾಗ ಗೊತ್ತಿಲ್ವಲ್ಲಪ್ಪೋ ಯಪ್ಪ. ಇನ್ಸೂರೆನ್ಸ್ ಏನಾರ ಇವಾಗಿಲ್ಲ ಅಂದ್ರೆ 42 ಲಕ್ಷ ರೂಪಾಯಿ ಕಾರು ಹಾಗೆ ಆಗ್ತದಲ್ಲೋ ಯವ್ವ ಶಿವನೇ. ಅಯ್ಯೋ, ಇದು ನಮ್ದಲ್ಲ ಅನ್ನಿಸ್ತದೆ ಕಾರು. ಲೇ ಒಂದ್ಕಿತ ನೀನಾರ ಕಣ್ಣು ಹಾಕೊಂಡ್ಬಿಟ್ಟು ನೋಡೆ, ಇದೇನೇ ನಮ್ಮ ಕಾರು ಅಂತ. ಅತ್ತೆ, ಇದೇ ನಮ್ ಕಾರು ಕಣತ್ತೆ. ಹಾಳು ಮಾಡ್ಬಿಟ್ಟ ಕಣತ್ತೆ ನಿಮ್ಮ ಮಗ ಕಾರ್ನ. ಇವಾಗ ಮದ್ವಿಗೆ ಹೋಗೋಣ ಅನ್ನೋ ಅಷ್ಟೊತ್ತಿಗೆ ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ಬಿಟ್ಟ ಕಣತ್ತೆ. ಹೆಂಗ್ ಗುದ್ದವ್ ನೋಡತ್ತೆ ಕಾರು, ನುಜ್ಜಾಗೋಗ್ಬಿಟ್ಟೈತಲ್ಲ ಕಣತ್ತೆ. ಅಯ್ಯೋ, 42 ಲಕ್ಷ ರೂಪಾಯಿ ಕಾರು ಹೋಯ್ತಲ್ಲೋ ಯಪ್ಪ. ಇನ್ಯಾರೋ ನಮ್ಗೆ ಇವಾಗ ಇನ್ನೊಂದು ಕಾರ್ ಕೊಡ್ಸರು. ಅಯ್ಯೋ, ಇನ್ನು ಸಾಲನೇ ತಿರ್ಲ್ವಲ್ಲೋ. ನೀವೆಲ್ಲ ಮಿಸ್ಟೇಕ್ ಮಾಡ್ಕೊಂಡು ಬೇರೆ ಕಾರ್ ತೋರಿಸಿದಿರ ಅನ್ನಿಸ್ತದೆ. ಎಲ್ಲ ಕೊಪ್ಪಗೆ ಇತ್ತವು ಕಾರು, ನಮ್ಮ ಕಾರ್ ಇದಲ್ಲ ಅನ್ನಿಸ್ತದೆ ಸಾ. ನನ್ನ ಮಗಂಗೆ ಏನು ಅಂತ ಡ್ಯಾಮೇಜ್ ಏನಾಗಿಲ್ಲ ಸಾ. ಅವನು ಸಂದಕ್ಕೇನಿ ಅವನೇ ಸಾ. ನೀವು ಒಂದು ಕಿತ ನೋಡಿ ಸಾ, ಒಂದೇ ಒಂದು ಕಿತ ನೋಡ್ಬಿಟ್ಟು ಇದಲ್ಲ ಸಾ ನಮ್ಮ ಕಾರು, ದೇವ್ರಣ ಇದಲ್ಲ ಸಾ ನಮ್ಮ ಕಾರ್ ಬ್ಯಾರೆ ಸಾ. ಒಂದು ಕಿತ ನೋಡಿ ಸಾ, ಇದು ನಮ್ದಲ್ಲ ಅಂತ ಅನ್ನಿಸ್ತದೆ. ಒಂದೇ ಒಂದು ಕಿತ ನೋಡ್ಬಿಟ್ಟು ಬೇರೆ ಅವನ ಕಾರುಗಳಿದ್ರೆ ತೋರಿಸಿ ಸಾ. ಇದು ನಮ್ದಲ್ಲ ಸಾ, ನಮ್ದೆಲ್ಲ ಹಿಂಗಾಗಕ್ಕೆ ಸಾಧ್ಯನೇ ಇಲ್ಲ ಸಾ. 42 ಲಕ್ಷ ರೂಪಾಯಿ ಕೊಡ್ಸಾ ತಂದಿರೋದು ಕಾರು. ಆ ಕಾರ್ ಹಿಂಗೆಲ್ಲ ಇದು ನಜ್ಬೊಜ್ಜ ಆಯ್ತದೆ ಅಂದರೆ ನಾವು ನಂಬ ಮಾತಾ ಸಾ. ಹೇಳಿ, ನಂಬಕ್ಕೆಲ್ಲ ಸಾಧ್ಯನೇ ಇಲ್ಲ ಸರ್. ನಜ್ಬೊಜ್ಜಾಗೈತೆ ಸರ್. ಇದಲ್ಲ ಸರ್ ನಮ್ಮದು, ಬೇರೆ ಯಾವುದೋ ಗಾಡಿ ಇರ್ತದೆ. ಒಂದು ಕಿತ ನೋಡಿ ಹೇಳಿ, ಇದಲ್ಲ ನಮ್ಮ ಕಾರು. ನಮ್ಮದು ದೊಡ್ಡದು ಫಾರ್ಚುನರ್ ಕಾರು ಸರ್ ನಮ್ಮದು. ಹ್ಞೂ ಸರ್, ಕಾರ್ ಏನೂ ಆಗಕ್ಕಿಲ್ಲ ಅಂತ ಹೇಳಿದ್ರು. ನೋಡಿ, ಕಾರ್ ತುಂಬ ಸೇಫ್ ಆಗೈತೆ. ತುಂಬ ಅಂದರೆ ತುಂಬ ಸೇಫ್ ಕಾರ್ ಏನೇ. ಯಾಕಂದರೆ ನಿಮ್ಮ ಮಗ ಇಷ್ಟು ದೊಡ್ಡ ಡ್ಯಾಮೇಜ್ ಆದರೂ ನಿಮ್ಮ ಮಗ ಬದುಕವನೇ ಆರಾಮಾಗವನೇ ಅಂತಂದರೆ ಅದು ಕಾರಣನೇ ಕಾರ್ ಅಲ್ವಾ. ಈ ಕಾರ್ ಅಷ್ಟು ಸೇಫ್ ಆಗಿರೋದಕ್ಕೆ ತಾನೇ ನಿಮ್ಮ ಮಗ ಸೇವ್ ಆಗಿದ್ದು. ಕಾರ್ ಎಷ್ಟು ಡ್ಯಾಮೇಜ್ ಆದ್ರೂ ನಿಮ್ಮ ಮಗ ಡ್ಯಾಮೇಜ್ ಆಗಿಲ್ವಲ್ಲ. ಇದೇ ನಿಮ್ಮ ಕಾರು ಫಾರ್ಚುನರು. ಇದರಿಂದ ನಿಮ್ಮ ಮಗ ಸೇವ್ ಆಗಿರೋದು. ಇಲ್ಲ ಅಂದರೆ ಬೇರೆ ಕಾರುಗಳಾಗಾದ್ರೆ ಇಷ್ಟು ಜೋರಾಗಿ ಏನಾದರೂ ಗುದ್ದಿದ್ರೆ ಒಂದೇ ಸಲ ಹೊಗೆ ಹಾಕ್ಸ್ಕೊಂಡಿರೋರು. ಆದರೂ ಹೊಗೆ ಹಾಕ್ಸ್ಕೊಂಡಿಲ್ಲ ಚೆನ್ನಾಗವ್ರೆ ಅಂತಂದರೆ ನೀವು ಒಂದ್ಸಲ ಯೋಚನೆ ಮಾಡಿ. ಓಕೆ, ನನ್ನ ನಂಬರ್ ಪ್ಲೇಟ್ಸ್ ಎಲ್ಲ ಇದೆ, ಚೆಕ್ ಮಾಡ್ಕೊಳ್ಳಿ. ಇದೇ ನಿಮ್ಮ ಕಾರು. ಅಯ್ಯಯ್ಯೋ, ಪಡ್ಕಂಡ ಈ ಬೇವರ್ಸಿಗಳಿಗೆ ಬ್ಯಾಡ ಕಾರು ನನ್ನ ತಲೆ ಮೇಲೆ ಎಳಿಬೇಡ್ರಿ, ಸಾಲ್ವಾ ಎಳಿಬೇಡ್ರಿ ಅಂದ್ರೆ ಇಲ್ವೋ. ಬೇಕೋ ಯಪ್ಪ ಕಾರ್ ಬೇಕೋ, ಸಾವುಕಾರ ಅಂತ ಮೆರೆಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನನ್ನ ಮೇಲೆ ತಲೆ ಮೇಲೆ ಎಳೆದ್ಬಿಟ್ಟು ನನ್ನಂತೂ ನುಂಗು ನೀರು ಕುಡಿದ್ಬಿಟ್ರಲ್ಲ ಇಬ್ರು ಸೇರ್ಕೊಂಡು. ಈಗ ನಾನಿದು ಸಾಲ ತೀರ್ಸದಲ್ಲೇನು ಸೊರು ಮಾಡ್ಸತ್ತಾನೆ, ಎಲ್ಲಿ ಸೊರು ಮಾಡಿಸ್ಲಿ. ಬಡ್ಕಂಡೆ ತಾನೆ. ಯಾವ ಕಾರು ಬೇಡ, 3 ಲಕ್ಷ ಇರೋದು ಅಂದ್ರೆ ನಿಮ್ಮ ಅಡವಿಗಳೆಲ್ಲ ಮಾರ್ಬಿಟ್ಟು ಮನೆಯಾಳಿಗಳ ತಗ ಏನಾರ ಮಾಡ್ಕೊಳ್ರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಲ್ಲ. ಈಗ ಈ ಸಾಲ ಯಾರು ತೀರಿಸ್ದರು? ಹೋಗಿದ್ದೆಲ್ಲ ಹೋಯ್ತಾ. ಇಷ್ಟು ಕಷ್ಟಪಟ್ಟು ತಗೊಂಡಿರೋ ಕಾರಣ 2 ಸೆಕೆಂಡು ನಿನ್ನ ಮಗ ತಗೊಂಡು ಗುದ್ಬಿಟ್ಟಲ್ಲಿ ಉಡಾಯಿಸ್ಬಿಟ್ಟು ಬಂದವನಲ್ಲ. ಇವಾಗ ಎಲ್ಲಿಂದ ತರಲೆ ನಾನು? ಅಯ್ಯೋ ದೇವ್ರೆ, ಎಷ್ಟು ಬಡ್ಕಂಡೆ ಸಾ ಇವ್ರಿಗೆ. ಬ್ಯಾಡ ಕಾಸಿಲ್ಲ ಅಂದ್ರೆ ಅವ್ನು ಯಾರೋ ತಗೊಂಬಂದವ್ ನನ್ನ ಮಗ ಚಿಕ್ಕ ಸಾವುಕಾರ 30 ಲಕ್ಷದ ಕಾರ್ ತಗೊಂಬಂದವನೇ. ನಾವು 40 ಲಕ್ಷದ ಕಾರ್ ತಗೊಬರ್ಬೇಕು ಅಂತ ಅನ್ಯಾಯವಾಗ ನಾನು ಇಬ್ರು ಈ ನನ್ನ ಹೆಂಡ್ತಿನೂ ನನ್ನ ಸೊಸೆ ಇಬ್ರು ಸೇರ್ಕೊಂಡು ನನ್ನ ಬೀದಿ ಪಾಲ್ ಮಾಡ್ಬಿಟ್ರು ಸಾವುಕಾರ ಅಂತ ಊರು ತುಂಬಾ ಮರ್ವಾದಿ ಕೊಡ್ತಾರೆ. ನನ್ನ ಮಾತು ಕೇಳಿ ಅಂತ ಹೇಳ್ಬಿಟ್ಟು ಸಾಲ್ಗಾರ ಅಂತ ಮೆಟ್ಟ ತಗೊಂಡು ಹೊಡಿಯಂಗ್ ಮಾಡ್ಬಿಟ್ರು ಇವರೆಲ್ಲ ಸೇರ್ಕೊಂಡು. ಅಯ್ಯೋ ದೇವ್ರೆ, ಇವ್ರ ಮಾತು ಕೇಳ ಹಾಳಾಗೋದ್ನೆ ನಾನು. ಸರ್, ಸಮಾಧಾನ ಮಾಡ್ಕೊಳ್ಳಿ. ಗಾಡಿ ಅಂತಂದ್ಮೇಲೆ ಆಕ್ಸಿಡೆಂಟ್ ಅದೆಲ್ಲ ಆಗೋದು ಕಾಮನ್ ಅಲ್ವಾ ಸರ್. ಏನು ಮಾಡೋಕ್ಕಾಗಲ್ಲ. ಮೇ ಬಿ ಇನ್ಸೂರೆನ್ಸ್ ಇರುತ್ತೆ, ಕ್ಲೈಮ್ ಮಾಡ್ಕೊಳ್ಳಿ ಸರ್. ಕಾರು ಅಂತ ತಗೊಂಡ್ರಲ್ಲ, ಹಾಳು ಮಾಡ್ಕೊಂಡು ನೆಗದ್ ಬಿದ್ದು ನೆಳ್ಳಿಕಾಯಿ ಆಗೋಗ್ರಿ. ನಾನು ಏನು ಕೇಳಕ್ಕಿಲ್ಲ. ಈ ಸವಸಕ್ಕಂತೂ ನಾನಂತೂ ಬರೋದು ಇಲ್ಲ, ಏನೂ ಇಲ್ಲ. ಏನಾರ ಮಾಡ್ಕೊಳ್ಳಿ. EMI ಕಟ್ಟಕ್ಕಿಲ್ಲ, ನಾನು ಏನು ಕಟ್ಟಕ್ಕಿಲ್ಲ. ಹೋದ್ರೆ ನಾನು 3 ಲಕ್ಷ ರೂಪಾಯಿ ಹೋಯ್ತು ಅಂತ ಸುಮ್ಮನೆ ಆಗ್ಬಿಡ್ತೀನಿ. ನೀವು ತಗೊಂಡ್ರಲ್ಲ ಇಬ್ರು ಸೇರ್ಕೊಂಡು ಕಾರು ಅಂತ ತಗೊಂಡಿದ್ರಲ್ಲ, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಈ ಕಾರ್ನ ನಾನು ನನ್ನ ಹೆಸರುನಾಗ ಹಾಕಿಸ್ಕೊಂಡು ಇಲ್ಲ. ಎಲ್ಲ ಕುಣ್ಕೊಂಡು ನಿನ್ನ ಮಗನ ಹೆಸರು ಮಾಡಿಸ್ದಲ್ಲ. ತಿಂಗಳ 30,000 35,000 ಕಟ್ರಿ ಕುತ್ಕೊಂಡು. ನನ್ನಂತೂ ಬಂದೇನ 1 ರೂಪಾಯಿ ಕೇಳ್ದೋ ಅಲ್ಲೇ ಜಾಡ್ಸ್ ಹಾಕ್ಬಿಡ್ತೀನಿ ಅಷ್ಟೇ. ನೀನಿಯ 42 ಲಕ್ಷಕ್ಕೇನು ಬೆಲೆ ಬೇಡವಾ? 42 ಲಕ್ಷ ರೂಪಾಯಿ ಕಾರ್ ತಗೊಂಡು ನುಂಗು ನೀರು ಕುಡಿದ್ಬಿಟ್ರಲ್ಲ ಇಬ್ರು ಸೇರ್ಕೊಂಡು. ಇನ್ನೊಂದು ಕಿತ ಏನಾರ ಬರ್ಬೇಕಂತ ದುಡ್ಡು ಕೊಡಿ, ಕಾಸು ಕೊಡಿ ಅಂತ ಹೇಳ್ಬಿಟ್ಟು ಉಣ್ಣಕ್ಕೂ ತಿನ್ನಕ್ಕೂ ಹಾಕ್ಕೊಡ್ತೀನಿ.
ಅಷ್ಟು ಬಿಟ್ರೆ ಕಾರು ಗೀರು ಕೂಲಿ ಮಾಡ್ಕೊಡ್ತಿರೋ ನಾಲಿ ಮಾಡ್ಕೊಡ್ತಿರೋ ಕಾರ್ ಮಾಡ್ಕೊಡ್ತಿರೋ ನನಗೆ ಗೊತ್ತಿಲ್ಲ. 10 ಪೈಸೆ ನಾನು ಕೊಡೋಕ್ಕಿಲ್ಲ. ಹಿಂಗೆಲ್ಲ ಕಿತ್ತೋದು ಆಟ ಆಡಿ ಹಿಂಗೆಲ್ಲ ಕಾರೆಲ್ಲ ಒಡೆದೋಯ್ತದೆ ಡ್ಯಾಮೇಜ್ ಆಯ್ತದೆ ಅಂತ ಗೊತ್ತಿದ್ರೆ 1 ರೂಪಾಯಿ ಕೊಡ್ತಿರ್ಲಿಲ್ಲ ನಾನು. ರೀ ಹೋ, ನಿಮ್ಮ ಜನ್ಮಗಳಿಗೆ ಇಷ್ಟು ಬೆಂಕಿ ಯಾಕ? ರೀ ಆಗಿದ್ದಾಗೋಯ್ತು ರೀ, ಆಗಿದ್ದೇನೋ ಅಂತ ಎಪ್ಪಾಗೋಗ್ಬಿಡ್ತು. ಹೆಂಗನ ಮಾಡ್ಬಿಟ್ಟು ಇದನ್ನ ರಿಪೇರಿ ಮಾಡೋದು ನೋಡ್ರಿ. ರೀ ಮದುವೆ ಐತ್ರಿ, ಊರಿಗೆ ಹೋಗ್ಬಿಟ್ರೆ ಆಡ್ಕೊಂಡು ಹೋಗ್ಬಿಡ್ತಾರ್ರಿ ಎಲ್ರೂ. ಈ ಕಾರ್ನೇನಾರ ಊರಿಗೆ ತಗೊಂಡು ಹೋಗ್ಬಿಟ್ಟು ಡ್ಯಾಮೇಜ್ ಆಗೈತೆ ಅಂತ ಗೊತ್ತಾಗೋಗ್ಬಿಟ್ರೆ ಆಡ್ಕಂಡ್ಲಿ ನೊಕ್ಕಂಡ್ಲಿ ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಹೋಯ್ತಾ ಇರ್ತೀನಿ ಅಷ್ಟೇನಿಯ. ಕಾರ್ನ ಹಾಳು ಮಾಡ್ಕೊಂಡು ಸಾಯ್ರಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಅಯ್ಯೋ ರಾಮ್ನಿ, ಅಗಳ ಮೊನ್ನೆ ತಕ ಬಂದಿರೋ ಕಾರ್ನ ಚಿಂದಿ ಚಿತ್ರಣ ಮಾಡ್ಕೊಬಿಟ್ಟವ್ರಲ್ಲ ಅತ್ತೆ. ಈ ಕಾರ್ನ ಏನತ್ತೆ ಮಾಡೋದು, ಇದನ್ನ ಹೆಂಗತ್ತೆ ರಿಪೇರಿ ಮಾಡ್ಸೋದು? ಇದೆಲ್ಲ ಮೊದಲ ಥರ ರಿಪೇರಿ ಆಯ್ತದ ಅತ್ತೆ? ಪೊಲೀಸ್ ಅಪ್ಪರೆ ಏನಾರ ಒಂದು ಹೇಳಿ, ನೀವೇನೇನ ಹಿಂಗೆ ಹಾಕೋಗ್ಬಿಟ್ಟೈತಲ್ಲ. ಹೇಳ್ತಾ ಇದೀನಲ್ಲ, ಇನ್ಸೂರೆನ್ಸ್ ಇದ್ರೆ ಕ್ಲೈಮ್ ಮಾಡ್ಕೊಳ್ಳಿ. ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಂಡ್ರು ತುಂಬ ಡ್ಯಾಮೇಜ್ ಆಗಿದೆ, ಸ್ವಲ್ಪ ಅಮೌಂಟ್ ಎಷ್ಟು ಬರುತ್ತೋ ಗೊತ್ತಿಲ್ಲ. ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಂಡು ರೆಡಿ ಮಾಡಿಸ್ಕೋಬೇಕು ಅಷ್ಟೇ, ಬಿಟ್ಟರೆ ನಿಮಗೆ ಬೇರೆ ದಾರಿ ಏನೂ ಇಲ್ಲ. ಅದು ಬೇರೆ ಲೋನಲ್ಲಿದೆ ಅಂತ ಹೇಳ್ತೀರಾ. ನೋಡಿ, ಎಲ್ಲ ನಿಮ್ಮ ಮಗುನ ಒಂದ್ಸಲ ವಿಚಾರಿಸಿ ನೋಡಿ. ಕಾರಲ್ಲೆಲ್ಲನೂ ಇನ್ಸೂರೆನ್ಸ್ ಎಲ್ಲನೂ ಫುಲ್ ಎಲ್ಲ ಕೊಟ್ಟಿರ್ತಾರೆ, ನನಗೆ ಗೊತ್ತು. ಏನಾದರೂ ಕ್ಲೈಮ್ ಆಗ್ಬೋದಾ ಏನು ಅಂತ ಹೇಳ್ಬಿಟ್ಟು ಲೆಕ್ಕಾಚಾರ ಮಾಡಿಬಿಟ್ಟು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನಿಮ್ಮ ಕಾರ್ನ ನೀವು ತೊಗೊಂಡು ಹೋಗ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನೀವು ಯಾರಿಗೂ ಏನು ಈ ಕಾರಲ್ಲಿ ಗುದ್ಬಿಟ್ಟು ಯಾರಿಗೂ ಏನೂ ಹಾನಿ ಮಾಡಿಲ್ಲ ಅಲ್ವಾ? ಜಸ್ಟ್ ಮರಕ್ಕೆ ಗುದ್ದಿರೋದು, ನೀವು ತೊಗೊಂಡು ಹೋಗ್ಬೋದು, ನೋ ಪ್ರಾಬ್ಲಮ್, ಯಾವುದೂ ಕಂಪ್ಲೇಂಟ್ಸ್ ಇಲ್ಲ. ಪೊಲೀಸಪ್ಪ ಹೆಂಗನ ಮಾಡ್ಬಿಟ್ಟು ರೆಡಿ ಮಾಡಿಸ್ಕೊಡಪ್ಪ, ನಿಮ್ಮ ಕೈ ಮುಗಿತೀನಿ. ಏನೋ ನನ್ನ ಮಗ ನ್ಯಾಯವಾಗಿ ಕುದ್ಬಿಟ್ಟವನೇ. ಅಯ್ಯೋ ದೇವ್ರೆ, ಈ ಕಾರ್ನ ಹಿಂಗೆ ಊರಿಗೆ ತಗೊಂಡೋದ್ರೆ ಮರುವದಿಗಾನೆ ಇರ್ತದ ನಮ್ಮದು. ಮಾನ ಮರುವದಿ ಎಲ್ಲ ಅರಾಜಕಕ್ಕಿಲ್ವ ನಮ್ಮದು? ಪೊಲೀಸಪ್ಪ, ಯಾರು ನಮ್ಮ ಕಷ್ಟಕ್ಕೆ ಉಳಿಸ್ಕೊಳ್ಳೋದೇ ಇಲ್ವಲ್ಲ? ಎಲ್ಲ ಮನೆ ಹಳಿಗಳ ಆಗಬೇಕು ನಿಮಗೆ, ಹಿಂಗೆ ಆಗಬೇಕು ನಿಮಗೆ. ಊರು ಬಿತ್ರಿಗಳ ಮ್ಯಾರಿತಿದ್ರಿ ಮಾತಿಗೆ ಮುಂಚೆ 42 ಲಕ್ಷ ರೂಪಾಯಿ ಕಾರು, 42 ಲಕ್ಷ ರೂಪಾಯಿ ಕಾರು. 42 ಲಕ್ಷ ರೂಪಾಯಿ ಕಾರಲ್ವಾ? ಇಕ್ಕಂಡು ಸಂದಾಗೆ ಪೂಜೆ ಮಾಡ್ರಿ, ಸರಿಯಾಗಿ ಮಾಡೋನ್ ದೇವ್ರು ನಿಮಗೆ. ಈ ಮ್ಯಾರಿಯವ್ರಿಗೆ ಹಿಂಗೇನೇ ಆಗಬೇಕು. ಒಬ್ರ ಮೇಲೆ ಚಾಲೆಂಜ್ ಕಾರ್ ಥರ ಕೊಯ್ತೀರಾ, ಆ ಚಿಕ್ಕ ಸಾವುಕಾರನ ಮೇಲೆ ಚಾಲೆಂಜ್ ಥರ ಕೊಯ್ತೀರಲ್ವಾ? ಅದಕ್ಕೆ ನಿಮಗೆ ಸರಿಯಾಗಿ ಆಗೈತೆ ಅಂದರೆ ಸರಿಯಾಗೈತೆ. ಈ ಖುಷಿಯ ಸುದ್ದಿನ ಊರಾಗ ಹೇಳ್ಬಿಟ್ರೆ ಎಲ್ರಿಗೂ ಹಬ್ಬ ಆಗೋಗ್ಬಿಡ್ತದೆ. ನೋಡೆ ಸೊಸೆ, ಈ ವಿಷಯ ನನ್ನ ನಿನ್ನ ಮಧ್ಯೆ ಮಾತ್ರ ಇರಲಿ, ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಈಗಲೇ ಹೇಳಿದ್ದೀನಿ, ನೀನು ಸುಮ್ಮನೆ ತೆಪ್ಪಗೆ ಸುಮ್ಮನೆ ಆಗ್ಬಿಡ್ಬೇಕು, ಸರಿನಾ? ನಾವು ಈ ಕಾರ್ನ ರೆಡಿ ಮಾಡಿಸ್ಕೊಂಬಿಟ್ಟು ಹೆಂಗೋ ಅಡ್ಜಸ್ಟ್ ಮಾಡೋಣ. ಈಗ ಮದುವೆ ಅಷ್ಟೊತ್ತಿಗೆ ಏನೋ ಒಂಚೂರು ಅಡ್ಜಸ್ಟ್ ಮಾಡೋಣ. ಅತ್ತೆ, ಇದು ರೆಡಿ ಆಗಕ್ಕಿಲ್ಲ ಕಣತ್ತೆ, ಈ ಡಬ್ಬ ಕಾರ್ ರೆಡಿ ಆಗಕ್ಕಿಲ್ಲ. ಎಲ್ಲ ಇವಾಗೆಲ್ಲ ನುಜ್ಜಾಗೋಯ್ತಿದ್ದೀನಿ. ಯಾರತ್ತೆ ರೆಡಿ ಮಾಡ್ತಾರೆ? ಇನ್ಸೂರೆನ್ಸು ಅಂತಾರೆ, ಅದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಿಲ್ಲ, ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ಅದು ಬೇರೆ ಇವಾಗ ಡಿಸ್ಚಾರ್ಜ್ ಬೇರೆ ಮಾಡ್ಕೊಬಿಟ್ಟು ಬರಬೇಕು ಹೋಗಿ. ಅಯ್ಯೋ, ಕಾಸು ಬೇರೆ ಇಲ್ಲ, ಏನೂ ಇಲ್ಲ. ಅತ್ತೆ, ಇದನ್ನು ಸರ್ ಮಾಡ್ಸೋದು ಎಷ್ಟಾಯ್ತದೋ ಏನೋ? ನಿಮ್ಮ ಕುತ್ತಿಗೆಗಿರೋ ಸರಾಗಿರೋ ಏನಾರ ಮಾರಬೇಕಾಯ್ತದೋ ಏನೋ? ಇನ್ಗಾಗ್ಲಿ ನಾನು ಸರದ ಮೇಲೆ ಕಣ್ಣ ನಿಮ್ಮ ಅಮ್ಮ ದೊಡ್ಡದಾಗ ಲಕ್ಷ ಕೊಡ್ತೀನಿ, ಅಷ್ಟು ಲಕ್ಷ ಕೊಡ್ತೀನಿ, ಇಷ್ಟು ಲಕ್ಷ ಕೊಡ್ತೀನಿ ಅಂತ ಹೇಳ್ತಿದ್ದಲ್ಲ. ನೋಡಿ, ನಿಮ್ಮ ಅಮ್ಮನ ಕೇಳು ದುಡ್ಡು ಇಸ್ಕೊಡು, ಸರ್ ಮಾಡಿಸ್ಕೊಳ್ಳೋಣ ಕಾರ್ನ. ಇನ್ನೇನು ಮಾಡೋಕ್ಕಾಯ್ತದೆ? ನನ್ನ ಗಂಡ ಓದ್ನಲ್ಲ ಅಲ್ಲಿ ನೋಡು, ನಿನ್ನನ್ನು ಕೊಟ್ಕೊಂಡು ಅನ್ಬೋಸೋ ಶಾನೆ ಆಗೋಗ್ಬಿಟ್ಟೈತೆ ನನಗಂತೂ. ನೋಡಿ, ನಿಮ್ಮ ಅಮ್ಮನ ತಾಗೆ ಕೇಳ್ಬಿಟ್ಟು ದುಡ್ಡು ಇಸ್ಕೊಡು, ಆಮೇಲೆ ಇದನ್ನು ರಿಪೇರಿ ಅಂಗಡಿಗೆ ಬಿಟ್ಬಿಟ್ಟು ಹೋಗನಿ. ಏನೋ ಸರ್ ಮಾಡ್ತಾರೋ ಏನು ಕಥೆಯೋ ಗೊತ್ತಿಲ್ಲ. ನನ್ನ ಮಗನ ಮೇಲೆ ಗೊತ್ತಾಯ್ತು ನೋಡ್ಕೊ ಅಪ್ಪ. ನನಗಂತೂ ನನ್ನ ಮಗನ ಜಾಡ್ಸೋದಂಗೆ ರುಬ್ಬು ಎಷ್ಟು ಬಿಡೋಣ ಅನಿಸ್ತಾಯ್ತು ನನಗಂತೂ. ಕಿಸ್ಕೊಂಡು ಮನಿಕೊಂಡವರಲ್ಲ ಆಸ್ಪತ್ರೆನಾಗೆ. ಈಗ ನೋಡ್ರೆ EMI ನಾವೇ ಕಟ್ಕೋಬೇಕಂತೆ. ಏನು ಮಾಡೋದು, ಎಲ್ಲ ನಮ್ಮ ತಲೆ ಮೇಲೆ ಬಂದ್ಬಿಡ್ತಲ್ಲ. ಹೀಗೆ ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಅತ್ತೆ, ಮರ್ಯಾದೆ ಕಳ್ಕೊಳೋದು ಬೇಡ ಕಣತ್ತೆ. ಮೊನ್ನೆಲ್ಲ 42 ಲಕ್ಷ ರೂಪಾಯಿ ಕಾರ್ ಅಂತ ಬಿಲ್ಡಪ್ ತಗೊಂಡಿದ್ವಿ, ಅದೇ ಬಿಲ್ಡಪ್ನ ಮೇಂಟೈನ್ ಮಾಡೋಣ ಊರಾಗೆಲ್ಲನೂ, ಸರಿನಾ? ನೀವು ಏನು ಹೇಳ್ಕೊಳಕ್ಕೆ ಹೋಗ್ಬೇಡಿ, ನಾನು ಏನು ಹೇಳ್ಕೊಳ್ಳಲ್ಲ. ನೋಡಿ, ಆಸ್ಪತ್ರೆಗೆ ಹೋಗ್ಬಿಟ್ಟು ಹಂಗೋ ಹಿಂಗೋ ಮಾಡಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದು ಆಮೇಲಿಂದ ನಿಧಾನಕ್ಕೆ ಏನೋ ಒಂದು ಮಾಡೋಣ. ಬರ್ರಿ, ಏನು ಯಾರಿಗೂ ಗೊತ್ತಾಗಲ್ಲ, ಬರ್ರಿ. ಯಾರಿಗೂ ಗೊತ್ತಾಗಲ್ಲ, ಈ ಸರಜಿಗೆ ಮಾತ್ರ ಗೊತ್ತಾಯ್ತದೆ, ಸರಿನಾ? ಅಯ್ಯೋ, ಮದುವೆ ಅಷ್ಟೊತ್ತಿಗೆ ಸೀರೆ ತಗೊಳ್ಳೋಣ, ಒಡವೆ ತಗೊಳ್ಳೋಣ, ಕಾರ್ ರೆಡಿ ಮಾಡಿಸ್ಕೊಳ್ಳೋಣ. ನೀನೆಲ್ಲ ಹೇಳ್ತಿದ್ದಲ್ಲ, ರಾಣಿ ಥರ ಹೋಗೋಣ, ರಾಜನ ಥರ ಹೋಗೋಣ ಅಂತ. ಎಲ್ಲ ಯಾಕೆ ಕೊಟ್ಟೋಯ್ತಲ್ಲ ಇವಾಗ? ಯಾರ ಥರ ಹೋಗೋನಿ ಅಂತ ಇವಾಗ? ಭಿಕ್ಷುಕ್ರ ಥರ ಹೋಗೋಕ್ಕಾಯ್ತದ? ಈಗ ಒಡವೆ ಸೀರೆ ಕಾರು ರೆಡಿ ಮಾಡಿಸ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಕತೆ ಮುಗೀತದೆ. ನೋಡಿ, ಕುಂತ್ಕೊಂಡು ಏನೋ ಒಂದು ಮಾಡೋಣ ಯೋಚನೆಯ. ಬಾತೆ.